ಹಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗದಿರಿ ಎಲ್ಲರೂ? ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಸೊ ಈಗ ವಾರದ ರೀಡಿಂಗನ್ನು ಮಾಡೋಣ. ವಾರದ ರೀಡಿಂಗದ ಟೈಮಿಂಗ್ ಏನಪ್ಪ ಅಂತಂದ್ರೆ ಜನವರಿ 28ರಿಂದ ಫೆಬ್ರವರಿ 3ರವರೆಗೂ 7 ದಿವಸದೊಳಗೆ ನಮ್ಮ ಜೀವನ ಯಾವ್ಯಾವ ಹಂತಗಳಿಂದ ದಾಟಬಹುದು ಅನ್ನೋದನ್ನು ನಾವು ಟ್ಯಾರೋ ಕಾರ್ಡ್ ಮೂಲಕ ನೋಡೋಣ. ಈಗ ಅಗ್ನಿ ತತ್ವದ ರಾಶಿಗಳನ್ನು ನೋಡೋಣ. ಅಗ್ನಿ ತತ್ವದ ರಾಶಿಗಳು ಅಂತಂತಂದ್ರೆ ಮೇಷರಾಶಿ, ಸಿಂಹರಾಶಿ ಮತ್ತು ಧನುರಾಶಿ. ಇದಕ್ಕೆ ನಾವು ಧರ್ಮ ತ್ರಿಕೋಣನೂ ಅಂತೇವೆ. ಧರ್ಮ ತ್ರಿಕೋಣದ ರಾಶಿಗಳು ನಾನು ನಿಮಗೆ ತೋರಿಸ್ತೇನೆ ನೋಡ್ರಿ ಹೆಂಗೆ ಕೆಲಸ ಮಾಡ್ತಾವೆ ಅಂಥೇಳಿ. ಯೂಶ್ವಲಿ ಚಾರ್ಟ್ ಹಿಂಗೆ ಇರ್ತೈತಿ. ಓಕೆ, ಇವು ಒಂದಕ್ಕೊಂದು ಇಂಟರ್ ಕನೆಕ್ಟೆಡ್ ಇರ್ತಾವೆ ರಾಶಿಗಳು. ಇದು ಮೇಷರಾಶಿ, ಇದು ಸಿಂಹರಾಶಿ, ಇದು ಧನುರಾಶಿ. ಸಿ, ದಿಸ್ ಈಸ್ ಒನ್. ಓಕೆ, ಆ್ಯಂಡ್ ದಿಸ್ ಸೆಕೆಂಡ್ ಒನ್ ಏನಪ್ಪ ಇದು? ವೃಷಭ ರಾಶಿ, ಕನ್ಯಾ ರಾಶಿ ಮತ್ತು ಮಕರ ರಾಶಿ. ಇದು ಅರ್ಥ ತ್ರಿಕೋಣ, ಪೈಸಾ. ಓಕೆ, ಆಮೇಲೆ ಇದು ವಾಯುತತ್ವದ ರಾಶಿ. ಮಿಥುನ ರಾಶಿ, ತುಲಾ ರಾಶಿ ಮತ್ತು ಕುಂಭರಾಶಿ. ಓಕೆ, ಇವೆಲ್ಲ ಇಂಟರ್ ಕನೆಕ್ಟೆಡ್ ಇರ್ತಾವೆ. ಅವು ಅವಕ್ಕೆ ಒಂದನ್ನೊಂದು ಇಫೆಕ್ಟ್ ಮಾಡ್ತಾವೆ. ಅದಕ್ಕೆ ನಾನು ತ್ರಿಕೋಣಗಳಿಂದ ನೋಡ್ತೇನೆ. ಆಮೇಲೆ 4, 8, 12 ಇದು ವಾಟ್ರಿ ಸೈನ್, ಜಲತತ್ವದ ರಾಶಿಗಳು ಇವು. ಓಕೆ, ಅದಕ್ಕೆ ಈಗ ಸದ್ಯ ನಾವು ಸ್ಟಾರ್ಟ್ ಮಾಡೋದ್ರಿಂದ ಮೇಷರಾಶಿಯಿಂದ, ಸಿಂಹರಾಶಿಯಿಂದ ಮತ್ತು ಧನುರಾಶಿಯಿಂದ. ಇವು ಅಗ್ನಿ ತತ್ವದ ರಾಶಿಗಳು. ಇದು ಜನವರಿ 28ರಿಂದ ಫೆಬ್ರವರಿ 3ರವರೆಗೂ ಲಾಗು. ಓಕೆ, ಈ ವಿಡಿಯೋ ಮುಖಾಂತರ ತಾವು ಯಾರಾದರೂ ನನ್ನ ಚಾನಲಿಗೆ ಫಸ್ಟ್ ಟೈಮ್ ಬಂದಿದ್ದರೆ ದಯಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ವಿಡಿಯೋ ಲೈಕ್ ಮಾಡಿರಿ, ಕಂಟೆಂಟ್ ನಿಮಗೆ ಇಷ್ಟ ಆದರೆ ಮತ್ತೊಬ್ಬರಿಗೂ ಶೇರ್ ಮಾಡಿರಿ. ಆಮೇಲೆ ತಾವು ಯಾರೆಲ್ಲ ನನಗೆ ಸಬ್ಸ್ಕ್ರೈಬ್ ಮಾಡಿರಿ, ತಾವು ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತೀರಿ, ಅವರೆಲ್ಲರಿಗೂ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಈಗ ಬಾಟಮ್ ಆಫ್ ದ ಡೆಕ್ ಏನಿದೆ, 4 ಆಫ್ ಪೆಂಟಕಲ್ಸ್. 4 ಆಫ್ ಪೆಂಟಕಲ್ಸ್ ಅಂತಂದ್ರೇನು? ಒಂಥರ ಪೊಸೆಸಿವ್ನೆಸ್, ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇರ್ತೈತಿ, ಆದರೂ ಒಂಥರ ಕಂಜೂಸಿ ಮನೋಭಾವನೆ. ಓಕೆ, ಯಾರೇನಾದರೂ ಅಂದಿರಬೇಕು, ಅದನ್ನ ನೀವು ಮನಸ್ಸಿನಾಗ ಹಿಡಿದಿಟ್ಕೊಳ್ಳೋದು. ಇಲ್ಲೇ ಇಮೋಷನ್ಸ್ ಸಲುವಾಗಿ ಕಪ್ಸ್ ಬರಬೇಕಾಗಿತ್ತು, ಒಂದು ಕಪ್ಸ್ ಇಲ್ಲ. ಇಲ್ಲಿ ಬರೀ ಹೆಂಗೈತಿ ಅಂದರೆ ಬರೀ ವಿಚಾರಗಳು ಮತ್ತು ಕೆಲಸ ಅಷ್ಟೇ ತೋರಿಸ್ತೈತಿ. ಇಲ್ಲಿ 1, 2, 3, 4 ಮೇಜರ್ ಅರ್ಕಾನ ಕಾರ್ಡ್ಸ್, ಓನ್ಲಿ 2 ಮೈನರ್ ಅರ್ಕಾನ ಕಾರ್ಡ್ಸ್. ಅವು 2 ಸೋರ್ಸನ್ನು ಬಂದಾವೆ. ಅಂದರೆ ಇದರರ್ಥ ವಿಚಾರಗಳ ತಾಕಲಾಟ ಅಂತಂತ ಅನ್ಬೋದು ನೀವು. ಸಂದಿಗ್ಧ ಪರಿಸ್ಥಿತಿ ವಿಚಾರದೊಳಗೆ ಯಾವುದು ಮೊದಲು ಮಾಡಲಿ, ಇದನ್ನು ಮಾಡಲಿ, ಅದನ್ನು ಮಾಡಲಿ, ಅವ್ರು ಹೇಳಿದ್ದಕ್ಕೆ ಕೇಳಲು, ಇವ್ರು ಹೇಳಿದ್ದಕ್ಕೆ ಕೇಳಲು, ದುಡ್ಡು ಎಲ್ಲಿ ಇನ್ವೆಸ್ಟ್ ಮಾಡಲಿ, ಸರಿ ಹಂಗೆ ಪ್ರಯಾರಿಟಿ ಸೆಟ್ ಮಾಡೋಕ್ಕಾಗಲಾರ್ದೆ ಒದ್ದಾಡುವಂಥ ಸ್ಥಿತಿ. ಓಕೆ, ಈಗ ಸನ್ ಹೆಂಗೈತಿ ಅಂದರೆ, ಸನ್ ಕಾರ್ಡ್ ಏನು ಹೇಳ್ತೈತಿ ಅಂದ್ರೆ, ಈಗ 10th ಹೌಸ್ದೊಳಗೆ ಮಕರ ರಾಶಿಯೊಳಗೆ ಒಂದು ನಿಮಿಷ, ಮಕರ ರಾಶಿಯೊಳಗೆ ಸನ್, ಮಾರ್ಸ್, ಮರ್ಕರಿ ಆ್ಯಂಡ್ ವೀನಸ್ ಅಲ್ಲೇ ಅದಾವೆ ಈಗ ಸದ್ಯ. ಸೊ ನಿಮ್ಮ ಪ್ರೊಫೆಷನ್, ಕರಿಯರ್ದೊಳಗೆ ನೀವು ಧೈರ್ಯದಿಂದ ಮುನ್ನುಗ್ಗುವಂಥ ಚಾನ್ಸಸ್. ಹಂಗೆ ಮುನ್ನುಗ್ಗಿದ್ರಿ ಅಂತಂತಂದ್ರೆ ಅದರೊಳಗೆ ನಿಮ್ಮ ಕೆಲಸದೊಳಗನ್ರಿ, ನಿಮ್ಮ ಕೆಲಸದೊಳಗೆ ಒಂದು ಹೊಸದೊಂದು ಚೇಂಜ್ ಬರೋದು, ಒಂದು ಟ್ರಾನ್ಸ್ಫಾರ್ಮೇಷನ್ ಆಗುವಂಥ ಚಾನ್ಸಸ್ ಬರ್ತೈತಿ. ಇದು ಸ್ಪಿರಿಚುವಲ್ ಜನರಿಗೂ ಅಷ್ಟೇ. ಅದನ್ನು ನೀವು ವ್ಯಾವಹಾರಿಕ ದೃಷ್ಟಿಯಿಂದ ನೋಡಿದ್ರೆ 10ನೇ ಮನೆ ನಿಮ್ಮ ಕೆಲಸಕ್ಕೆ ಸಂಬಂಧಪಟ್ಟಿದ್ದು. ಈಗ 10ನೇ ಮನೆ ನೀವು ಆಧ್ಯಾತ್ಮಿಕ ಜೀವನ ನಡೆಸ್ತಿದ್ರಿ ಅಂತಂದ್ರೆ ನಿಮ್ಮ ಸೆಲ್ಫ್ ಅನಲೈಸಿಸ್ ಮಾಡಿಕೊಂಡು ಅಲ್ಲಿಂದನೂ ಕರ್ಮವನ್ನು ಹೆಂಗೆ ಮಾಡಬೇಕು ಅನ್ನೋದನ್ನು ಅದರ ಬದಲಾಗಿ ಸರಿ ಹೆಂಗೆ ವಿಚಾರ ಮಾಡೋದು, ಆತ್ಮವಿಶ್ಲೇಷಣೆ ಮಾಡ್ಕೊಳ್ಳೋದು. ಓಕೆ, ಇದು ಆ ಥರದ ಘಟನೆಗಳನ್ನು ತೋರಿಸುತ್ತೆ. ಸನ್ ಕಾರ್ಡು ನೇಮ್, ಫೇಮ್, ಆಮೇಲೆ ನಿಮ್ಮ ಮಕ್ಕಳ ಬದಲಾಗಿ ಏನ್ರಿ ನೀವೇನಾದರೂ ಹೊಲ ಅದು ತೊಗೋಬೇಕು, ಹೊಲ ಅನ್ರಿ, ಲ್ಯಾಂಡ್ ಅನ್ರಿ, ಆ ಥರದ ಪರ್ಚೇಸಿಂಗ್ ಕಡೆ ನಿಮಗೆ ಜಾಸ್ತಿ ಲಕ್ಷ ಹೋಗುತ್ತೆ. ಯಾಕಂದ್ರೆ 10ನೇ ಮನೆಯೊಳಗೆ ಕುಂತ 4ನೇ ಮನೆ ನೋಡ್ತಾನೆ, ಅಂದರೆ ಇದ್ರಿಗಿನ ಮನೆ ನೋಡ್ತಾನೆ. ಅದು ನಿಮ್ಮ ರಿಯಲ್ ಎಸ್ಟೇಟು, ನಿಮ್ಮ ಪ್ರಾಪರ್ಟಿ ಅದನ್ನು ತೋರಿಸ್ತೈತಿ. ಆಮೇಲೆ ನಿಮಗೇನಾದರೂ ಪಬ್ಲಿಕ್ ರಿಕಗ್ನೈಜೇಷನ್ ಸಿಗುವಂಥ ಚಾನ್ಸಸ್ಸೂ ಜಾಸ್ತಿ. ಓಕೆ, ಯಾಕಂದರೆ ಸನ್ ಕಾರ್ಡ್ ಇದೆ ಅಲ್ಲ, ಸನ್ ಕಾರ್ಡ್ ಪಬ್ಲಿಕ್ ರಿಕಗ್ನೈಜೇಷನ್ ಹೇಳ್ತೈತಿ. ಯಾವುದಾದ್ರೂ ಒಂದು ಪೋಸ್ಟ್, ಒಳ್ಳೆಯ ಪೋಸ್ಟ್, ಏನಾದರೂ ನಿಮ್ಮ ಪ್ರಮೋಷನ್ ಅದು ಆಗ್ಬೋದು, ಮಾಡ್ಬೋದು, ಆ ಥರದ ವಿಚಾರಗಳು. ನಿಮ್ಮ ಕೆಲಸದ ವಿಷಯದಲ್ಲಿ ನೀವು ಆತ್ಮವಿಶ್ವಾಸದಿಂದ ಮುನ್ನಡೆಯುವಂಥ ವಾರ.
ಯಾಕಂದ್ರೆ ಚಾರಿಯಟ್ ಕಾರ್ಡ್ ಐತಿ. ಚಾರಿಯಟ್ ಕಾರ್ಡ್ ಏನು ಹೇಳ್ತತಿ ಅಂತಂದ್ರೆ ಸಕ್ಸಸ್ ಹೇಳ್ತತಿ, ವಿಲ್ ಪವರ್, ಸ್ಟ್ರಾಂಗ್ ವಿಲ್ ಪವರ್ ಹೇಳ್ತತಿ. ಎಲ್ಲಾದರೂ ನೀವು ಜರ್ನಿನೂ ಮಾಡುವಂಥ ಚಾನ್ಸಸ್ ಆರ್ ದೇರ್. ಓಕೆ. ಆಮೇಲೆ ಸೆಲ್ಫ್ ಡಿಸಿಪ್ಲಿನ್, ಫುಲ್ಲಿ ಹಾರ್ಡ್ ವರ್ಕ್ ಮಾಡೋದನ್ನು ಹೇಳ್ತತಿ ಇದು. ಅಥವಾ ಯಾವುದಾದ್ರೂ ಒಂದು ಪಾಸಿಟಿವ್ ವಿಷಯ ನಿಮ್ಮೆಡೆಗೆ ಬರುವಂಥದ್ದು, ಅದು ನಿಮ್ಮ ಜಾಬ್ ಅನ್ರಿ, ನಿಮ್ಮ ಕರಿಯರ್ ಅನ್ರಿ, ಅದರ ರಿಲೇಟೆಡ್ ನಿಮ್ಮೆಡೆಗೆ ಬರುವಂಥ ವಿಷಯಗಳನ್ನು ಹೇಳ್ತತಿ. ಆದ್ರೆ ಮನಸ್ಸಿನ ಯಾವುದೋ ಒಂದೆರಡು ವಿಚಾರಗಳು ನಿಮ್ಮನ್ನು ಜಾಸ್ತಿ ತಲೆ ಕೊರಿತಾವೆ ಅಂತಂದ್ರೆ ಅದ್ರ ಬದಲಾಗಿ ನೀವು ಒಂಥರ ಸಂದಿಗ್ಧ ಪರಿಸ್ಥಿತಿಯೊಳಗಿದ್ದ ಅದನ್ನು ಸರಿಯಾಗಿ ನೀವು ಡಿಸೈಡ್ ಮಾಡೋಕೆ ಆಗಲಾರ್ದ ಒದ್ದಾಡುವಂಥದ್ದು. ಅದಕ್ಕೆ ಇಲ್ಲಿ ಹರ್ಮಿಟ್ ಕಾರ್ಡ್ ಏನು ಹೇಳ್ತತಿ ಅಂತಂತಂದ್ರೆ, ಈ ಥರದ ವಿಚಾರಗಳನ್ನು ನಮ್ಮ ಮನಸ್ಸಿನ ಜಾಸ್ತಿ ತಾಕಲಾಟ ಇತ್ತು ಅಂತಂತಂದ್ರೆ ಒಂದು 5-10 ನಿಮಿಷ ಸ್ವಂತಕ್ಕೆ ಕೊಟ್ಟು ಒಂದು ಸ್ವಲ್ಪ ಆರಾಮಾಗಿ ಕುಂತು ವಿಚಾರ ಮಾಡ್ಬೇಕು. ಅಂದ್ರೆ ಏನಂದ್ರೆ ನೀವು ಸರಿಯಾಗಿ ನಿರ್ಣಯ ತೊಗೊಳಕ್ಕೆ ಸಾಧ್ಯ. ಈಗ ಇಲ್ಲಿ ಹೆಂಗೆ ನೋಡ್ರಿ, ಒಂಥರ ಕ್ರಾಸ್ ರೋಡ್ ಮೇಲೆ ನಿಂತಂಗೆ, ವಿಚಾರಗಳ ಕ್ರಾಸ್ ರೋಡ್, ಈ ಕಡೆ ಹೋಗ್ಲು ಈ ಕಡೆ ಹೋಗ್ಲು, ಇದನ್ನು ಮಾಡಲು ಅದನ್ನು ಮಾಡಲು. ಬೆಸ್ಟ್ ಅಂತಂತಂದ್ರೆ ಯಾರೇ ಒಬ್ಬರು ನಿಮಗೆ ಪರಿಚಯದವ್ರು ಇದ್ದರು, ಎಕ್ಸ್ಪೀರಿಯನ್ಸ್ದೊಳಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇತ್ತು ಅಂಥವ್ರನ್ನ ಭೇಟಿಯಾಗಿ ಅವ್ರ ಕಡೆಯಿಂದ ಗೈಡೆನ್ಸ್ ತೊಗೊಳ್ರಿ. ಓಕೆ. ಸ್ಪಿರಿಚುವಲ್ ಜನರಿಗೂ ಆಧ್ಯಾತ್ಮಿಕ ಜೀವನದ ಚಟುವಟಿಕೆಗಳಲ್ಲಿ ಯಾರು ತಮ್ಮನ್ನು ತಾವು ತೊಡಗಿಸ್ಕೊಂಡಿರಿ, ನಿಮಗೂ ಆತ್ಮವಿಶ್ಲೇಷಣೆ ಅವಶ್ಯಕ. ಮೆಡಿಟೇಷನ್ ಮಾಡಿರಿ. ನಿಮಗೇನಾದರೂ ವಿಚಾರಗಳಲ್ಲಿ ತೊಂದರೆ ಇತ್ತು ಅಂತಂತಂದ್ರೆ ನಿಮ್ಮ ಉತ್ತರ ನಿಮ್ಮ ಇನ್ನರ್ ವಾಯ್ಸ್ ಮೂಲಕನ ನಿಮಗೆ ಸಿಗ್ತೈತಿ. ಮತ್ತು ಇಲ್ಲಿ ಹೆಂಗೆ ಅಂತಂತಂದ್ರೆ ಇದ್ರ ಬದಲ ನೀವು ಒಂದು ಸ್ವಲ್ಪ ವಿಚಾರ ಮಾಡ್ಬೇಕು. 9 ಆಫ್ ಸೋರ್ಟ್ಸ್ ಏನು ಹೇಳ್ತೈತೆ ಅಂದರೆ, ವಿಚಾರಗಳನ್ನು ನೀವು ಮಾಡಿ ನೀವಾಗೇ ಹೆದರೋದು. ಬಹುತೇಕ ಅದು ನಿಜ ಪರಿಸ್ಥಿತಿಯೊಳಗೆ ಇರಲಿಕ್ಕಿಲ್ಲ. ಆದ್ರೆ ಹೆಂಗೆ ಅಂತಂದ್ರೆ ಇಮ್ಯಾಜಿನ್ ಮಾಡಿ ಹೆದರುವಂಥದ್ದು. ಒಂಥರ ಎಂಗ್ಸೈಟಿ ಅನ್ರಿ ಇದಕ್ಕೆ. ಒಂಥರ ಎಂಗ್ಸೈಟಿ ಆಗ್ಬೋದು ನಿಮಗೆ ಆ ವಿಷಯಗಳಿಂದ. ಓಕೆ. ಎಂಗ್ಸೈಟಿ ಆಗೋದು, ಫಿಯರ್ ಆಗೋದು, ಒಂಥರ ಸ್ಟ್ರೆಸ್ನೇ ಆಗ್ಬರೋದು, ಆ ಥರದ ವಿಚಾರ. ಸೊ ಸ್ವಲ್ಪ ನೀವು ಮೆಂಟಲ್ ಹೆಲ್ತ್ ಕಡೆನೂ ಲಕ್ಷ್ಯ ಕೊಡ್ಬೇಕಾಕತಿ. ಇಲ್ಲಿ ಮೆಂಟಲ್ ಹೆಲ್ತ್ ಕಡೆ ಲಕ್ಷ್ಯ ಕೊಡ್ರಿ. ಓಕೆ. ಅದರ್ವೈಸ್ ಈ ಸಬ್ ಅಚ್ಚಾ ಹಿ ಹೈ. ಯಾಕಂದ್ರೆ ಈಗ 10ನೇ ಮನೆ ಸ್ಟ್ರಾಂಗ್ ಐತಲ್ಲ. ಮತ್ತು ಹೆಂಗಂತಂದ್ರೆ 4th ಹೌಸ ಪೀಸ್ ಆಫ್ ಮೈಂಡು, ನಿಮ್ಮ ಮನಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸು ಅದನ್ನೆಲ್ಲ ತೋರಿಸ್ತದ. ಸೊ ನಿಮಗೆ ಅಲ್ಲಿ ಏನಾದರೂ ಆ ಥರದ ವಿಚಾರಗಳ ನಡೆದು ನಿಮಗೊಂದು ಸ್ವಲ್ಪ ತ್ರಾಸ ಆಗ್ಬೋದು ಮಾನಸಿಕವಾಗಿ. ಯಾಕಂತಂದ್ರೆ ಸನ್ ಆ್ಯಂಡ್ ಮಾರ್ಸ್ ಅಲ್ಲೇ ಅದಾವೆ. ಸ್ವಲ್ಪ ಎಂಥ ಗ್ರಹಗಳದ್ದು, ಕ್ರೂರ ಗ್ರಹಗಳಲ್ಲ, ಒಂಥರ ಕ್ರೂರ ಗ್ರಹಗಳು 4ನೇ ಮನೆ ನೋಡೋದಕ್ಕೆ ಸ್ವಲ್ಪ ಮೆಂಟಲಿ ನೀವು ಅಪ್ಸೆಟ್ ಆಗುವಂಥ ಚಾನ್ಸಸ್ ಆರ್ ದೇರ್. ಸೊ ಸ್ವಲ್ಪ ಮ್ಯಾನೇಜ್ ಮಾಡಿಕೊಡ್ರಿ ಅಷ್ಟೇ. ಈಗ ಯಾವ ಥರದ ಎಸ್ಟ್ರಾಲಾಜಿಕಲ್ ಎನರ್ಜೀಸ್ ನಮಗೇನು ಗೈಡ್ ಮಾಡ್ತಾವ ಅಂತ ನೋಡೋಣ. ಇದು ಮೇಷರಾಶಿ, ಸಿಂಹರಾಶಿ ಮತ್ತು ಧನುರಾಶಿಯವರಿಗೆ ಸಂಬಂಧಪಟ್ಟದ್ದು. ಓಕೆ. ಕನೆಕ್ಟ್ ವಿತ್ ಲೈಕ್ ಮೈಂಡೆಡ್ ಇಂಡಿವಿಜುವಲ್ಸ್ ಆ್ಯಂಡ್ ಪರ್ಸ್ಯೂ ಕಲೆಕ್ಟಿವ್ ಕೊಲಾಬ್ರೇಷನ್, ಪ್ರೋಗ್ರೆಸ್ ಆ್ಯಂಡ್ ಇನ್ಸೈಟ್. ಪ್ರೋಗ್ರೆಸ್ ಅದಕ್ಕಂತಂದ್ರೆ 10ನೇ ಮನೆಯೊಳಗೆ ಸನ್ ಆ್ಯಂಡ್ ಮಾರ್ಸ್ ಅವು ಹೆಂಗಂತಂದ್ರೆ ಕ್ರೂರ ಗ್ರಹಗಳು ಆಗಿರೋದ್ರಿಂದ ಅವರಲ್ಲಿ ಧೈರ್ಯ ಭಾಳ ಇರ್ತೈತೆ. ಅವು ಎರಡರಲ್ಲೇ ಅಂದರೆ ತಮ್ಮ ಪರಾಕ್ರಮವನ್ನು ತೋರ್ಸೋಕೆ ಮುನ್ನುಗ್ಗಿ ಮಾಡಿಸ್ತಾವೆ ಕೆಲಸ. ನೀವು ಆ ಥರ ಕೆಲಸ ಮಾಡ್ತೀರಿ. ಯಾವುದರ ವಿಷಯ ಜೊತೆ ನಾ ಹೇಳಿದ್ನಲ್ಲ, ಏನಾದರೂ ನಿಮ್ಮ ಎಡೆಗೆ ಬರ್ತಾ ಇರಬೋದು, ಏನಾದರೂ ಕೊಲಾಬ್ರೇಷನ್ ನೀವು ಮಾಡುವಂಥ ಚಾನ್ಸಸ್ ಇದೆ. ಸೊ ಪ್ರೋಗ್ರೆಸ್ ಅಂತಂತಂದ್ರೆ ಇದೇನಂತಂದ್ರೆ ಹಳಿದು ಹೋಗಿ ಹೊಸದು ಸ್ಟಾರ್ಟ್ ಆಗೋದು. ಸೊ ಯಾವುದಾದ್ರೂ ಒಂದು ಪ್ರೋಗ್ರೆಸ್ ಐತಿ ನಿಮ್ಮಲ್ಲಿ. ಓಕೆ. ನ್ಯೂ ಮೂನ್ ಇನ್ ಫೋಕಸ್ ಆನ್ ಕ್ರಿಯೇಟಿಂಗ್ ಇಮೋಷ್ನಲ್ ಸೇಫ್ಟಿ ಆ್ಯಂಡ್ ನರ್ಚರಿಂಗ್ ರಿಲೇಷನ್ಶಿಪ್ಸ್. ಸ್ವಲ್ಪ ನಿಮ್ಮ ರಿಲೇಷನ್ಶಿಪ್ಸ್ ಕಡೆ ಲಕ್ಷ್ಯ ಕೊಡ್ರಿ ಅಂತ. ಯಾಕಂತಂದ್ರೆ ಅವೆರಡೂ ಕ್ರೂರ ಗ್ರಹಗಳಿಗೆ ಸದ್ಯ 4ನೇ ಮನೆ ನೋಡ್ತಾವೆ. 4ನೇ ಮನೆ ಅಂದ್ರೆ ನಿಮ್ಮ ಪೀಸ್ ಆಫ್ ಮೈಂಡ್ ಸ್ವಲ್ಪ ಡಿಸ್ಟರ್ಬ್ ಆಗೋ ಚಾನ್ಸಸ್. ನರ್ಚರಿಂಗ್ ಇಮೋಷ್ನಲ್ ಗ್ರೋತ್ ಆ್ಯಂಡ್ ಸೇಫ್ಟಿ. ಸೊ ಇಮೋಷ್ನಲ್ ಲೆವೆಲ್ ಏನದು, ಇಮೋಷ್ನಲ್ ಹೆಲ್ತ್ ಕಡೆಗೆ ಸ್ವಲ್ಪ ಲಕ್ಷ್ಯ ಇರಲಿ ನಿಮ್ಗೆ. ಓಕೆ. ಎಕ್ಸ್ಪ್ಲೋರೇಷನ್, ಆಪ್ಟಿಮಿಸಮ್ ಆ್ಯಂಡ್ ಗ್ರೋತ್. ಅದಕ್ಕೆ ಹೇಳಿದೆ 10th ಹೌಸ್ ಈಗ ಸದ್ಯಕ್ಕೆ ಕೆಲಸ ಮಾಡಕತ್ತೈತಿ. ನ್ಯೂ ಮೂನ್ ಇನ್ ಸಜಿಟೇರಿಯಸ್. ಸೆಟ್ ಯುವರ್ ಸೈಟ್ಸ್ ಆನ್ ಅಡ್ವೆಂಚರ್ ಆ್ಯಂಡ್ ಎಂಬ್ರೇಸ್ ಅಪಾರ್ಚುನಿಟೀಸ್ ಫಾರ್ ಗ್ರೋತ್. ಸೊ ಅದಕ್ಕೆ ಹೇಳ್ತಾರೆ ಅಪಾರ್ಚುನಿಟೀಸ್ ಆರ್ ಕಮಿಂಗ್ ಟುವರ್ಡ್ಸ್ ಯು. ಓಕೆ. ಅದೇನು ಹೇಳ್ತೈತಿ ಅಂತಂದ್ರೆ ಈ ಚಾರಿಯಟ್ ಕಾರ್ಡ್ ಹೇಳ್ತೈತಿ ಅಪಾರ್ಚುನಿಟೀಸ್ ನಿಮ್ಮ ಹತ್ರ ಬರಾಗತ್ತಾವ. ಆದ್ರೆ ಹೆಂಗೆ ಅಂತಂತಂದ್ರೆ ಸ್ವಲ್ಪ ಸಮಾಧಾನ ರೀತಿಯಿಂದ ವಿಚಾರ ಮಾಡಿ ನಿರ್ಣಯಗಳನ್ನು ತಗೊಳ್ರಿ ಅಂತ. ಸರಿನಾ? ಓಕೆ. ಕೊನೆಗೆ ಒಂದು ದೈವಿ ಸಂದೇಶ ನೋಡೋಣ. ಓಕೆ.
ನಾನು ಆಂಜನೇಯ ಸ್ವಾಮಿ ಡೆಕ್ ತೊಗೊಂಡೇನಿ. ಅವ್ರು ಯಾವ ವಿಷಯದ ಕಡೆ ನಿಮಗೆ ಲಕ್ಷ ಕೊಡೋಕೆ ಹೇಳ್ತಾರೆ? ಇಂಪ್ರೂವ್ ಯುವರ್ ಫೋಕಸ್. ಓಕೆ, ದ ಪವರ್ ಆಫ್ ಅ ಫೋಕಸ್ಡ್ ಮೈಂಡ್ ಕ್ಯಾನ್ ಅಚೀವ್ ಇನ್ಕ್ರೆಡಿಬಲ್ ಥಿಂಗ್ಸ್. ನೋಡಿರಿ, ನೀವು ಏನು ವಿಚಾರ ಮಾಡಿದ್ರು ಈ ಸರ್ತೆ ತಲೆಲೇನ ವಿಚಾರ ಮಾಡೋರು. ನಿಮ್ಮ ಫೋಕಸ್ ಎಲ್ಲೈತಿ ಅಂತಾರೆ, ಫೋಕಸ್ ಇಂಪ್ರೂವ್ ಮಾಡ್ಕೋರಿ ಅಂತ ಹೇಳಕತ್ತಾರೆ. ನೀವೆಲ್ಲರ ಭಾಳ ಕನ್ಫ್ಯೂಷನ್ ಸ್ಥಿತಿ ಒಳಗೆ ಇದ್ರಿ ಅಂತಂತಂದರೆ ಯಾವುದು ಪಾಸಿಟಿವ್ ಐತಲ್ಲ ಅದ್ರ ಕಡೆ ನೀವು ಫೋಕಸ್ ಶಿಫ್ಟ್ ಮಾಡಿರಿ. ಅಂದ್ರೆ ಹೆಂಗೈತಿ ಅಂತಂದರೆ ಯು ಕ್ಯಾನ್ ಗೆಟ್ ಪಾಸಿಟಿವ್ ಥಿಂಗ್ಸ್. ಎಷ್ಟು ಆಕತ್ತೆ ಅಷ್ಟು ನೆಗೆಟಿವ್ ಕಡೆ ವಿಚಾರ ಮಾಡಿದ್ರಿ ಅಂದರೆ ನೀವು ನೆಗೆಟಿವ್ ವಿಷಯಗಳನ್ನು ಅಟ್ರ್ಯಾಕ್ಟ್ ಮಾಡ್ತಿರ್ತೀರಿ. ಇನ್ಕ್ರೆಡಿಬಲ್ ಥಿಂಗ್ಸ್ ಆ್ಯಸ್ ಮೈ ಫೋಕಸ್ ಡಿವೋಷನ್ ಅಲೌಡ್ ಮೀ ಟು ಪರ್ಫಾರ್ಮ್ ಎಕ್ಸ್ಟ್ರಾರ್ಡಿನರಿ ಫೀಟ್ಸ್, ಕಲ್ಟಿವೇಟ್ ಕಾನ್ಸಂಟ್ರೇಷನ್ ಆ್ಯಂಡ್ ಮೆಂಟಲ್ ಕ್ಲಾರಿಟಿ ಟು ಅಚೀವ್ ಯುವರ್ ಗೋಲ್ಸ್. ಓಕೆ, ಸೊ ಬಿ ಫೋಕಸ್ಡ್ ಅಂತ. ಸರಿನಾ? ತಾವೇನಾದರೂ ಈ ವಿಡಿಯೋ ಮೂಲಕ ನನ್ನ ಚಾನಲಿಗೆ ಬಂದಿದ್ದರೆ ದಯಮಾಡಿ ನನ್ನ ವಿಡಿಯೋ ಲೈಕ್ ಮಾಡಿರಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಕಂಟೆಂಟ್ ಇಷ್ಟ ಆದರೆ ಮತ್ತೊಬ್ಬರಿಗೂ ಶೇರ್ ಮಾಡಿರಿ. ಈಗ ಪೃಥ್ವಿ ತತ್ವದ ರಾಶಿಯವರಿಗಾಗಿ ನೋಡೋಣ. ಅಂದರೆ ವೃಷಭ ರಾಶಿ, ಕನ್ಯಾ ರಾಶಿ ಮತ್ತು ಮಕರ ರಾಶಿಯವರಿಗೆ ಓಕೆ ಏನು ರೀಡಿಂಗ್ ಬರ್ತಾ ಇದೆ ಅನ್ನೋದನ್ನು. ಈಗ ಸಣ್ಣ ಕಾರ್ಡನ್ನು ಜಾಸ್ತಿ ಬರೋದು, ಯಾಕಂತಂದ್ರೆ ಈಗ ಮಕರ ರಾಶಿ ಒಳಗನ ಸಣ್ಣ ಅದಾನಲ್ಲ, ಇಲ್ಲಿ ಸಣ್ಣ ಕಾರ್ಡೇ ಬಂತು ನೋಡ್ರಿ. ಓಕೆ, ಟೂ ಆಫ್ ಬಾಟಮ್ ಆಫ್ ದ ಡೆಕ್, 2 of wands. ಈ ರೀಡಿಂಗ್ ಪೃಥ್ವಿ ತತ್ವದವರಿಗಾಗಿ ವೃಷಭ ರಾಶಿ, ಕನ್ಯಾ ರಾಶಿ ಮತ್ತು ಮಕರ ರಾಶಿ. ಈಗ ಸದ್ಯ ಮಕರ ರಾಶಿಯೊಳಗೆ ಸನ್ ಆ್ಯಂಡ್ ಮಾರ್ಸ್, ವೀನಸ್ ಆ್ಯಂಡ್ ಮರ್ಕರಿ. ಸೊ 10th ಹೌಸ್ ಸ್ಟ್ರಾಂಗ್ ಐತಿ ಈಗ ಸದ್ಯ. ಅದಕ್ಕೆ ಈಗ ಸನ್, ಚಾರಿಯಟ್ ಆ್ಯಂಡ್ ಎಂಪರರ್ ಕಾರ್ಡ್ ತೋರಿಸ್ತಿದೆ. ಎಂಪರರ್ ಕಾರ್ಡ್ ಅಂತಂದರೆ ಸೆಲ್ಫ್ ಮೇಡ್. ನೀವು ಏನೆಲ್ಲ ಪ್ರಯತ್ನಗಳನ್ನು ಮಾಡಿ ಇಲ್ಲಿವರೆಗೂ ಬಂದಿರಲ್ಲ ಆ ವಿಷಯವನ್ನು ಮೆಚ್ಕೊಂಡು, ಸನ್ ಅಂದರೆ ಗೌರ್ಮೆಂಟ್, ಇನ್ ಕೇಸ್ ನೀವು ಏನಾದರೂ ಗೌರ್ಮೆಂಟ್ ಜಾಬ್ ಮಾಡ್ತಿದ್ರಿ ಅಂತಂತಂದರೆ ನಿಮಗೇನಾದರೂ ಇನ್ಕ್ರಿಮೆಂಟ್ ಸಿಗುವಂಥದ್ದು ಅಥವಾ ನೆಕ್ಸ್ಟ್ ಪೋಸ್ಟಿಗೆ ಏನಾದರೂ ನಿಮ್ಮದು ಪ್ರಮೋಷನ್ ಆಗುವಂಥದ್ದು, ಈ ಥರದ ವಿಚಾರಗಳು ನಡೀತಾವೆ. ಆಮೇಲೆ ನೀವು ಕಾನ್ಫಿಡೆಂಟ್ಲಿ ಏನೇ ಕೆಲಸ ಮಾಡಿದರೂ ಸಹಿತ ಕಾನ್ಫಿಡೆಂಟ್ಲಿ ಕೆಲಸ ಮಾಡ್ತೀರಿ, ಕಾನ್ಫಿಡೆಂಟ್ಲಿ ಮೂವ್ ಆಗ್ತೀರಿ, ನಿಮ್ಮದು ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಿಗೆ ಆಗ್ತತಿ. ಓಕೆ, ಯಾಕಂದ್ರೆ ಈ ಕೆಲಸ ಈ ಎಂಪರರ್ ಪೋಸ್ಟ್ ನಿಮಗೆ ಸಿಗಬೇಕು ಅಂತಂತಂದ್ರೆ ಸಾಕಾಗುವಷ್ಟೆಲ್ಲ ನೀವು ಕಲಿತೀರಿ. ಈಗಾಗಲೇ ಜನ ನಿಮಗೆ ಸಾಕಾಗುವಷ್ಟು ಕಲಿಸ್ಯಾರ, ಸಮಾಜ ಸಾಕಾಗುವಷ್ಟು ಕಲಿಸೈತಿ. ಸ್ಥಿತಿ ಗತಿ ಪರಿಸ್ಥಿತಿ ಎಲ್ಲನೂ ನೀವು ನೋಡಿದ ಮೇಲೇ ಇಲ್ಲಿ ಬಂದಿರಿ ನೀವು. ಸೊ ಹೆಂಗಂತಂತಂದ್ರೆ ಇನ್ಮೇಲೆ ನೀವು ರೂಲ್ ಮಾಡುವಂಥ ಟೈಮ್. ಓಕೆ, ಸನ್ ಕಾರ್ಡ್ ಏನು ಹೇಳ್ತೈತೆ ಅಂದರೆ ಇಟ್ಸ್ ಅ ವೆರಿ ಪಾಸಿಟಿವ್ ಕಾರ್ಡ್ಸ್. ನೀವು ಗೌರ್ಮೆಂಟ್ ಜಾಬಿಗೆ ಸಂಬಂಧಪಟ್ಟಂಗೆ, ಆಮೇಲೆ ಮಟೀರಿಯಲ್ ಲೈಫ್ದೊಳಗೆ ನೀವು ಏನಾದರೂ ಲ್ಯಾಂಡ್ ಅದು ಖರೀದಿ ಮಾಡುವಂಥ ಚಾನ್ಸಸ್ ಆರ್ ಮೋರ್. ಯಾಕಂದ್ರೆ ಈಗ ಸದ್ಯ 3 ಮಂದಿ ನನಗೆ ಟೈಮ್ ಕೇಳಾಕತ್ತಿದ್ರು. ಅಂದರೆ ನಾವು ಲ್ಯಾಂಡ್ ಪರ್ಚೇಸ್ ಮಾಡಾಕತ್ತೀವಿ, ನಮಗೆ ಸ್ವಲ್ಪ ಡೇಟ್ಸು ಸರಿ ಹಿಂಗೆ ಹಾಕಿಕೊಡ್ರಿ, ನಮ್ಗೆ ಪರ್ಚೇಸ್ ಮಾಡಬೇಕಾಗಿತ್ತು ಅಂತಂದೇಳಿ ಭಾಳ ಮಂದಿ ಲ್ಯಾಂಡ್ ಪರ್ಚೇಸ್ ಮಾಡುವಂಥ ಟೈಮಿಗೆ. ಓಕೆ, ಆಮೇಲೆ ಬಿಸ್ನೆಸ್ಸು, ಪ್ರೊಫೆಷನ್ ರಿಲೇಟೆಡ್ ನಿಮಗೆ ಏನಾದರೂ ಒಳ್ಳೆಯ ಸುದ್ದಿ ಬರುವಂಥದ್ದು ಕಡೆಗೆ ಜಾಸ್ತಿ ಲಕ್ಷ ಕೊಡ್ತೀರಿ, ಸೆಲ್ಫ್ ಡಿಸಿಪ್ಲಿನ್ ಕಡೆ ಜಾಸ್ತಿ ಲಕ್ಷ ಕೊಡ್ತೀರಿ, ಹಾರ್ಡ್ ವರ್ಕಿಗೆ, ಆಮೇಲೆ ಫೋಕಸ್ಡ್ ಇರ್ತೀರಿ. ಆದರೆ ನಿಮಗೆ ಇಲ್ಲಿ ಒಂದೇ ಒಂದು ವಿಷಯ ಏನು ಹೇಳಬೇಕು ಅಂತಂದರೆ 12ನೇ ಮನೆಯೊಳಗೆ ಶನಿ ಅದಾನ. ಶನಿ ಈಗ ಸದ್ಯ ತನ್ನ 3ನೇ ದೃಷ್ಟಿಯಿಂದ 2ನೇ ಮನೆ ನೋಡ್ತಾನೆ, ಅಂದರೆ ವೃಷಭ ರಾಶಿಯನ್ನು ನೋಡ್ತಾನೆ. ದುಡ್ಡು ಖರ್ಚು ಮಾಡಬೇಕಾದ್ರೆ ವಿಚಾರ ಮಾಡಿ ದುಡ್ಡು ಖರ್ಚು ಮಾಡಿರಿ. ಓಕೆ, ಆಮೇಲೆ ನೀವು ಊಟ ತಿಂಡಿ ಏನಿಂತ ಅದ್ರ ಕಡೆ ಒಂದು ಸ್ವಲ್ಪ ಲಕ್ಷ ಇರ್ಬೇಕು ನಿಮಗೆ. ಯಾಕಂತಂದರೆ ಇಲ್ಲಿ ಹೆಲ್ತು ಮತ್ತು ದುಡ್ಡು, ಹೆಲ್ತ್ ಆ್ಯಂಡ್ ಫೈನಾನ್ಸ್ ಅದರ ಬದಲಾಗಿ ಸ್ವಲ್ಪ ಕೇರ್ಫುಲ್ ಹಂಗೆ ಇರಬೇಕು. ಲೈಟ್ ಮೈಂಡೆಡ್ ಕಮ್ಯುನಿಟಿ ಜನರ ಜೊತೆ ಭೇಟಿ ಆಗೋದನ್ರಿ, ಅವ್ರ ಜೊತೆ ಏನಾದರೂ ಪಾರ್ಟಿ ಮಾಡೋದನ್ರಿ, ಯಾರಾದರೂ ಹಳಿ ಫ್ರೆಂಡ್ಸ್ ನಿಮ್ಮ ಹತ್ರ ಮತ್ತೆ ವಾಪಸ್ ಬರೋದು, ಇದು ರಿಯೂನಿಯನ್ ತೋರಿಸತ್ತೆ. ರಿಯೂನಿಯನ್ ಕಾರ್ಡ್ ಇದು. ನಿಮಗೇನಾದರೂ ಹಳಿ ಮೆಮೊರೀಸನ್ನೆಲ್ಲ ಮೆಲಕ್ಕೆ ಹಾಕಕ್ಕಂತಂದು ಹೇಳಿ ಹಳಿಯವ್ರು ಯಾರಾದರೂ ಜನ ನಿಮ್ಮ ಹತ್ರ ಬರೋದು, ಭೇಟಿ ಆಗೋದು, ಅಥವಾ ಯಾವುದೇ ಥರದಿಂದ ನಿಮಗೆ ಗಿಫ್ಟ್ಸ್ ಏನಾದರೂ ಎಕ್ಸ್ಚೇಂಜ್ ಆಗೋದು, ಏನಾದರೂ ಒಳ್ಳೆ ಸುದ್ದಿ ಬರೋದು, ಈ ಥರದ ವಿಷಯಗಳೆಲ್ಲ ನಡೀತವೆ. ಅಥವಾ ಕೆಲಸಕ್ಕೆ ಈಗ ಸಂಬಂಧಪಟ್ಟಂಥದ್ದನ್ನು ನಾವೇನಾದರೂ ವಿಚಾರ ಮಾಡಿದೆ. ಯಾಕಂದರೆ ವೀನಸ್ಸೂ ಅಲ್ಲೇ ಐತಿ ಈಗ ಸದ್ಯ 10th ಹೌಸ್ದೊಳಗನೇ ಐತಿ. ಎಲ್ಲರೂ ಈಗ ಸದ್ಯ ಏನಂತ 4th ಹೌಸ್ ನೋಡ್ತಾವೆ ಅವೆಲ್ಲ ಗ್ರಹಗಳು. 4th ಹೌಸ್ ಅಂತಂದರೆ ಇಟ್ಸ್ ಅ ಪೀಸ್ ಆಫ್ ಮೈಂಡ್. ಓಕೆ, ಅಂಥವ್ರನ್ನ ಭೇಟಿಯಾಗಿ ನಿಮಗೂ ಖುಷಿ ಸಿಗುವಂಥದ್ದು. ಆಮೇಲೆ ನೀವೇನಾದರೂ ಹಳೆಯ ಕೆಲಸ ಯಾವುದಾದ್ರೂ ಬಿಟ್ಟಿದ್ರೆ, ಅದ್ರ ಬೆಳೆದ ನೀವೇನಾದರೂ ಭಾಳ ಇಷ್ಟಪಟ್ಟಿದ್ರೆ ವಾಪಸ್ ಆ ಜಾಬ್ ಏನಾದರೂ ನಿಮಗೆ ಸಿಗುವಂಥದ್ದು, ಆ ಥರದ್ದು ಏನಾದರೂ ವಿಷಯಗಳು ಅಥವಾ ಘಟನೆಗಳು ನಡೆಯುವಂಥ ಚಾನ್ಸಸ್ ಆರ್ ದೇರ್. 6 ಆಫ್ ಕಪ್ಸ್ ಏನು ಹೇಳ್ತೈತಿ ಅಂತಂದ್ರೆ, ಇನ್ ಕೇಸ್ ನಿಮ್ಗೆ ಏನಾದರೂ ಮ್ಯಾರೇಜ್ ಏಜ್ ಇದ್ದರೆ ಮ್ಯಾರೇಜ್ ಫಿಕ್ಸ್ ಆಗುವಂಥ ಚಾನ್ಸಸ್ಸೂ ಜಾಸ್ತಿ.
ಮ್ಯಾರೇಜ್ ರಿಲೇಟೆಡ್ ಏನಾದರೂ ವಿಷಯಗಳು ಆಗುವಂಥದ್ದು. ಆಮೇಲೆ ನಿಮ್ಮನ್ನು ಯಾರಾದರೂ ಲೈಕ್ ಮಾಡ್ತಿದ್ರೆ ಮುಂದುಗಡೆಯಿಂದ ನಿಮಗೇನಾದರೂ ಪ್ರಪೋಸ್ ಮಾಡುವಂಥ ಟೈಮ್ನೂ ಬರ್ತತಿದ್ದು. ಅಥವಾ ನಿಮ್ಮ ಕೆಲಸವನ್ನು ಅಪ್ರಿಷಿಯೇಟ್ ಮಾಡಿ ನಿಮಗೇನಾದರೂ ಹೊಸದೊಂದು ಏನಾದರೂ ಪ್ರಾಜೆಕ್ಟ್ ವರ್ಕ್ ಕೊಡೋದು, ಆ ಥರದ್ದು ಏನಾದರೂ ವ್ಯವಹಾರಗಳು ನಡಿಬೋದಿಲ್ಲ. ಸನ್ ಕಾರ್ಡ್ ಏನು ಹೇಳ್ತೈತಿ ಅಂತಂದ್ರೆ, ನೀವು ಒಂಥರ बड़ा विजन होगा तुम्हारा, कुछ भी अगर देखोगे तो फिर बड़े लार्ज स्केल में देखोगे. ದೀಸ್ 2 ಕಾರ್ಡ್ಸ್ ಲಾರ್ಜ್ ಸ್ಕೇಲ್ ಮೇಲೆ देखोगे. ಸೆಲ್ಫ್ ಎಸ್ಟೀಮ್ ಹೆಚ್ಚಿಗೆ ಆಗುವಂಥದ್ದು, ಎನರ್ಜಿ ಹೆಚ್ಚಿಗೆ ಆಗುವಂಥದ್ದು, ಹೈಲಿ ಕ್ರಿಯೇಟಿವ್ ಆಗುವಂಥದ್ದನ್ರಿ, ಕಾನ್ಫಿಡೆನ್ಸ್ ಹೆಚ್ಚಿಗೆ ಆಗೋದು, ಈ ಥರದ ವಿಚಾರಗಳೆಲ್ಲ ನಡೆಯುವಂಥ ಟೈಮ್. ಸೊ ಇದನ್ನೆಲ್ಲ ಮಾಡಿ ನೀವು ಈ ವೀಕ್ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತೀರಿ. ಸೊ ಯಾವ ಥರದ ಎಸ್ಟ್ರಾಲಜಿಕಲ್ ಎನರ್ಜಿ ನಿಮ್ಮನ್ನು ಇನ್ಫ್ಲೂಯೆನ್ಸ್ ಮಾಡ್ತಾವೆ ಅನ್ನೋದನ್ನು ನೋಡೋಣ. ಓಕೆ, ಫುಲ್ ಮೂನ್ ಇನ್ ಲಿಬ್ರಾ ಇದು. ಓಕೆ, ಸೀಕ್ ಫೇರ್ನೆಸ್ ಆ್ಯಂಡ್ ಡೀಪನ್ ಯುವರ್ ಕನೆಕ್ಷನ್ಸ್ ಥ್ರೂ ಅಂಡರ್ಸ್ಟ್ಯಾಂಡಿಂಗ್, ಜಸ್ಟಿಸ್, ಕಾಂಪ್ರಮೈಸ್ ಆ್ಯಂಡ್ ಕನೆಕ್ಷನ್. ಓಕೆ, ನೀವು ಏನೆಲ್ಲ ಕೆಲಸ ಮಾಡಿರಲ್ಲ ಆ ಕೆಲಸಕ್ಕೆ ನಿಮಗೆ ಜಸ್ಟಿಸ್ ಸರ್ವ್ ಮಾಡೇ ಮಾಡ್ತಾರೆ. ಜಿतना तुमने किया है ना उतना तुम्हें मिलेगा ही मिलेगा. Assess your progress and make necessary adjustments to restore balance, harmony, adjustment and reflection. ಯಾಕಂದ್ರೆ ಆ ಗ್ರಹಗಳಿಗೆ 4th ಹೌಸ್ ನೋಡ್ತಾವೆ. ಸೊ ಟ್ರೈ ಟು ಮೇಂಟೈನ್ ಹಾರ್ಮನಿ ಇನ್ ರಿಲೇಷನ್ಸ್. ಆಮೇಲೆ ಏನಾದರೂ ಆಫೀಸ್ ವರ್ಕ್ದೊಳಗೆ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ನೋಡ್ರಿ, ತಪ್ಪು ಎಲ್ಲರ ಕಡೆಯಿಂದನೇ ಆಗ್ತಾವೆ. ಅದಕ್ಕೆ ಹೇಳ್ತಾರ, ನಿಮ್ಮ ಫ್ಯಾಮಿಲಿ ಆಗಲಿ ನಿಮ್ಮ ಆಫೀಸ್ ಆಗಲಿ ಈಗ ಸದ್ಯ ಎರಡೂ ಈಗ ಸದ್ಯ ಸ್ಟ್ರಾಂಗ್ ಅದಾವೆ, ಎರಡೂದ್ರದ್ದು ಎನರ್ಜಿ ಜಾಸ್ತಿ ಐತೆ. ಸೊ ಟ್ರೈ ಟು ಅಡ್ಜಸ್ಟ್. सेलिब्रेट योर अचीवमेंट्स एंड एक्सप्रेस योर ऑथेंटिक सेल्फ. देखो, मून इन लियो, एम्परर, सेलिब्रेशन, प्राइड एंड ऑथेंटिसिटी. ओके, सो यू आर गोइंग टू सेलिब्रेट दिस वीक. पार्टी शार्टी करना है ना. ये देखो, दिस 3 of Cups. ಕೊನೆಗೆ ಆಂಜನೇಯ ಸ್ವಾಮಿ ನಿಮಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಅಂತ ನೋಡೋಣ. ಯಾವ ವಿಷಯದ ಬದಲಾಗಿ ನಿಮಗೆ ಲಕ್ಷ್ಯ ಕೊಡಬೇಕು. ಸೊ ವಿಲ್ ಸಿ ದ ಗೈಡೆನ್ಸ್. ಸ್ಪೀಕ್ ಟ್ರೂತ್. Speak the truth fearlessly as I spoke before Ravana. Uphold honesty and integrity even in the face of adversity. ಸಿ ಇದು ಎಂಪರರ್ ಕಾರ್ಡ್ ಏನು ಹೇಳ್ತತಿ ಅಂತಂತಂದ್ರೆ ಅದನ್ನೇ ಹೇಳ್ತೈತಿ, ಎಂಪರರ್ ಕಾರ್ಡ್ ಆ್ಯಂಡ್ ದಿಸ್ ಸನ್ ಕಾರ್ಡ್. ಓಕೆ, ಯಾಕಂದರೆ ಇದು ದೊಡ್ಡ ಪೋಸ್ಟು, ಇದು ಸನ್ ಅಂದರೆ ಇದು ಗೌರ್ಮೆಂಟ್. ಓಕೆ, ಬೋತ್ ದ ಪೋಸ್ಟ್ ಆರ್ ವೆರಿ ಬಿಗ್ ಪೋಸ್ಟ್. ಇಲ್ಲಿ ಏನು ಹೇಳ್ತಾರೆ ನೋಡ್ರಿ, ವೇರ್ ಲ್ಯಾಪೀಸ್ ಲಾಜುಲಿ ಕ್ರಿಸ್ಟಲ್ಸ್, ಅಪ್ಲೈ ಆರೆಂಜ್ ತಿಲಕ್ ಆನ್ ಥ್ರೋಟ್ ಆನ್ ಟ್ಯೂಸ್ಡೇ. ಸೊ ಏನೇ ಮಾಡಿದರೂ ನಿಷ್ಠೆಯಿಂದ ಮಾಡಿರಿ, ಸತ್ಯವಾಗಿ ನಡ್ಕೊಳ್ರಿ ಅಂತ ನಿಮಗೆ ಆಂಜನೇಯ ಸ್ವಾಮಿ ನಿಮಗೆ ಸಲಹೆ ನೀಡಿದ್ದಾರೆ. ಓಕೆ, ಈ ವಿಡಿಯೋ ಮೂಲಕ ತಾವೇನಾದರೂ ಫಸ್ಟ್ ಟೈಮ್ ಚಾನಲಿಗೆ ಬಂದಿದ್ದರೆ ದಯಮಾಡಿ ವಿಡಿಯೋ ಲೈಕ್ ಮಾಡಿರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಕಂಟೆಂಟ್ ಇಷ್ಟ ಆದರೆ ಮತ್ತೊಬ್ಬರಿಗೂ ಶೇರ್ ಮಾಡಿರಿ. ಥ್ಯಾಂಕ್ ಯು.